ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರಿಗೆಲ್ರಿಗೂ ಸುಸ್ವಾಗತ. ಶಾಸಕರ ಶ್ರೀಮಂತಿಕೆಯ ಗ್ಯಾರಂಟಿ. ಇದು ಗ್ಯಾರಂಟಿ ಯೋಜನೆಗಳ ಮೂಲ ರಾಜ್ಯವಾದ ಕರ್ನಾಟಕದ ಶಾಸಕರ ಹೆಗ್ಗಳಿಕೆ. ಅಂದ್ರೆ ರಾಷ್ಟ್ರದ ಅತಿ ಹೆಚ್ಚು ಶ್ರೀಮಂತರ ಶಾಸಕರ ಪೈಕಿ ಬಹುಪಾಲು ಎಲ್ಲರೂ ಕೂಡ ಕರ್ನಾಟಕ ರಾಜ್ಯದಲ್ಲೇ ಇದ್ದಾರಂತ. ಇದೊಂದು ರೀತಿ ಕಳೆದ 3 ವರ್ಷಗಳಲ್ಲಿ 2ನೇ ಬಾರಿ ನಡೆದಿರುವ ರಾಷ್ಟ್ರೀಯ ಸಮೀಕ್ಷೆ. ಸುಮಾರು 28 ರಾಜ್ಯಗಳು, 3 ಕೇಂದ್ರಾಡಳಿತ ರಾಜ್ಯಗಳ ಸುಮಾರು 4,000 ಮಂದಿ ಶಾಸಕರ ವ್ಯಕ್ತಿಗತ ಆಸ್ತಿ ಮತ್ತು ಆದಾಯ ಮೌಲ್ಯದ ಅಧ್ಯಯನ ಮಾಡಿರುವ ಈ ADR ಸಂಸ್ಥೆ, ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್, ಪ್ರಜಾಪ್ರಭುತ್ವದ ಸುಧಾರಣೆಗಾಗಿರುವ ಈ ಸಂಸ್ಥೆ ನಡೆಸಿರುವ ಅಧ್ಯಯನ ವರದಿಯ ಪ್ರಕಾರ ಕರ್ನಾಟಕದ ಶಾಸಕರುಗಳು ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತರಂತೆ. ಕರ್ನಾಟಕದ 223 ಮಂದಿ ಶಾಸಕರ, ಅಂದ್ರೆ ಪ್ರಸಕ್ತ ಅಸೆಂಬ್ಲಿಯ ಶಾಸಕರ ಒಟ್ಟು ಆಸ್ತಿ ಮೌಲ್ಯ 14,179 ಕೋಟಿ. ನಮ್ದು ಮೊದಲನೇ ಸ್ಥಾನ. ಅದೇ ರೀತಿ 283 ಜನ ಶಾಸಕರು ಮಹಾರಾಷ್ಟ್ರ ರಾಜ್ಯದ ಶಾಸಕರುಗಳ MLA ಗಳ ಒಟ್ಟು ಆಸ್ತಿ ಮೌಲ್ಯ 12,424 ಕೋಟಿ. ಇನ್ನು 174 MLA ಆಂಧ್ರ ಪ್ರದೇಶದ ಶಾಸಕರ ಒಟ್ಟು ಆಸ್ತಿ ಮೌಲ್ಯ 11,323 ಕೋಟಿ. ಈ ಲೆಕ್ಕಾಚಾರದ ಪ್ರಕಾರ ಪ್ರಸಕ್ತ ಅಸೆಂಬ್ಲಿಯ 223 ಶಾಸಕರ ಪೈಕಿ ಪ್ರತಿಯೊಬ್ಬರ ತಲಾವಾರು ಆಸ್ತಿ ಮೌಲ್ಯ, ಕರ್ನಾಟಕದ ಇವತ್ತಿನ ಶಾಸಕರ ತಲಾವಾರು ಆಸ್ತಿ ಮೌಲ್ಯ 63,58,00,000 ಇದುವರೆಗೂ ಮೊದಲನೇ ಸ್ಥಾನದಲ್ಲಿತ್ತು. ಕಳೆದ ವರ್ಷ ಆಂಧ್ರ ಪ್ರದೇಶದ ಅಸೆಂಬ್ಲಿ ಚುನಾವಣೆ ನಡೆದ ನಂತರ ಅಲ್ಲಿ ಈಗ TDP ಶಾಸಕರ ಸಂಖ್ಯೆ ಅತ್ಯಧಿಕವಾಗಿರೋದ್ರಿಂದ ಅಪ್ಡೇಟ್ ಮಾಹಿತಿಯ ಪ್ರಕಾರ 65,07,00,000 ಆಸ್ತಿ ಆದಾಯ ಮೌಲ್ಯವಿರುವ ಆಂಧ್ರ ಪ್ರದೇಶ ಶಾಸಕರು ನಂಬರ್ 1 ಸ್ಥಾನದಲ್ಲಿದ್ರೆ 63,58,00,000 ತಲಾವಾರು ಮಾರ್ಕೆಟ್ ಮೌಲ್ಯ ಇರೋ ಕರ್ನಾಟಕದ MLAಗಳು 2ನೇ ಸ್ಥಾನದಲ್ಲಿದ್ದಾರಂತೆ. ಅದಷ್ಟೇ ಅಲ್ಲ, ಕರ್ನಾಟಕದ ಮತ್ತೊಂದು ಹೆಗ್ಗಳಿಕೆ ಏನು ಅಂತಂದ್ರೆ ದೇಶದ ಟಾಪ್ 10 ಅತ್ಯಂತ ಶ್ರೀಮಂತ MLAಗಳ ಪೈಕಿ 4 ಕರ್ನಾಟಕದವರೇ. ದೇಶದ ಅತಿ ಶ್ರೀಮಂತ MLA ಮಹಾರಾಷ್ಟ್ರದ ಘಟೋತ್ಕಚ್ ಕ್ಷೇತ್ರದ BJP MLA ಪರಾಗ್ ಶಾ, ಅವರ ಆಸ್ತಿ ಆದಾಯ ಮೌಲ್ಯ 3,383 ಕೋಟಿ ಅಂತ. ಅವ್ರು ಹೋಲಿಸಿದ್ರೆ ಪಾಪ ಕರ್ನಾಟಕದ ಟಾಪ್ 10 ಇರೋ 4 ಶಾಸಕರು ಪಾಪ ಬಡವರೇ. ಅದರಲ್ಲಿ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇಡೀ ರಾಷ್ಟ್ರದಲ್ಲೇ 3ನೇ ಅತಿ ಶ್ರೀಮಂತ MLA ಅನ್ಸ್ಕೊಂಡಿದ್ದಾರೆ. ಅವರ ಆಸ್ತಿ ಮೌಲ್ಯ 1,413 ಕೋಟಿ. ಅದೇ ರೀತಿ ಇದೇ ಮೊದಲ ಬಾರಿಗೆ ಅಸೆಂಬ್ಲಿಗೆ ಆರಿಸಿ ಬಂದಿರೋ ಗೌರಿಬಿದನೂರು ಕ್ಷೇತ್ರದ ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡ್ರದು 1,267 ಕೋಟಿ. ಅದೇ ರೀತಿ ಪ್ರಿಯಾ ಕೃಷ್ಣ ಗೋವಿಂದರಾಜನಗರದ MLA 1,156 ಕೋಟಿ. ಇನ್ನು 4ನೇ ಸ್ಥಾನದಲ್ಲಿದ್ದಾರೆ ಬೈರತಿ ಸುರೇಶ್ 648 ಕೋಟಿ. ಅವರು ಟಾಪ್ 10 ನಲ್ಲಿ 10ನೇ ಸ್ಥಾನವಂತೆ. ಪಾಪ ಬೈರತಿ ಸುರೇಶ್ ಅವ್ರದ್ದು. ಉಳಿದಂತೆ DKಶಿ ರಾಷ್ಟ್ರದ 2ನೇ ಅತಿ ಶ್ರೀಮಂತ MLA. ಆ ಹೆಗ್ಗಳಿಕೆಯನ್ನ ಇದುವರೆಗೂ ನಂಬರ್ 1 ಸ್ಥಾನದಲ್ಲಿದ್ರು. ಆಂಧ್ರ ಪ್ರದೇಶದ ಫಲಿತಾಂಶ ಬಂದ್ಮೇಲೆ ಅದು 2ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಅದೇ ರೀತಿ ಈ ಕೋಟ್ಯಾಧಿಪತಿ MLAಗಳ ಪೈಕಿ ಅತಿ ಹೆಚ್ಚು ಸಾಲ ಮಾಡಿದವರ ಪಟ್ಟಿಯಲ್ಲಿ ಕೂಡ ಕರ್ನಾಟಕದ ಹೆಸರಿದೆ. ಪ್ರಿಯಾ ಕೃಷ್ಣ ಗೋವಿಂದರಾಜ ನಗರದ MLA, ಯುವ ಶಾಸಕ ಪ್ರಿಯಾ ಕೃಷ್ಣ ಅವರು ಮಾಡಿರುವ ಸಾಲ 881 ಕೋಟಿ. ಅವರು ನಂಬರ್ 1 ಸ್ಥಾನದಲ್ಲಿದ್ರೆ DK ಶಿವಕುಮಾರ್ 245 ಕೋಟಿ ರೂಪಾಯಿ ಸಾಲ ಮಾಡಿಕೊಂಡು ಸಾಲಗಾರ MLAಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಬೈರತಿ ಸುರೇಶ್ 114 ಕೋಟಿ ಸಾಲ ಮಾಡ್ಬಿಟ್ಟು 10ನೇ ಸ್ಥಾನದಲ್ಲಿದ್ದಾರೆ. ಅದೇನೇ ಇರಲಿ, ಈ ಟಾಪ್ 10 ಅತಿ ಶ್ರೀಮಂತ MLAಗಳಲ್ಲಿ 4 ಜನ ಕರ್ನಾಟಕದವರೇ ಅನ್ನೋದು ಒಂದು ಹೆಗ್ಗಳಿಕೆ. ಕೇಳಿ ಕರ್ನಾಟಕದಲ್ಲಿ ಇವತ್ತೆಲ್ಲ ಇಂದಿರಾ ಗಾಂಧಿ ಅವರ ಕಾಲದಿಂದ ಗರೀಬಿ ಹಟಾವೋ ಕಾರ್ಯಕ್ರಮದ ಮೂಲಕ ಶುರುವಾದ ಈ ಬಡವರೋದ್ಧಾರದ ಕಾರ್ಯಕ್ರಮ, ಯಾವ್ಯಾವ ರಾಜ್ಯಗಳಲ್ಲಿ ಬಡವರೋದ್ಧಾರ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಕಾಂಗ್ರೆಸ್ಸೇ ಸುದೀರ್ಘ ಕಾಲ ಅಧಿಕಾರದಲ್ಲಿತ್ತು ಅನ್ನೋದು ಐತಿಹಾಸಿಕ ವಾಸ್ತವ. ಕರ್ನಾಟಕ ಕಾಂಗ್ರೆಸ್ಸಿನ ಭದ್ರಕೋಟೆ ಮೊದಲಿಂದ ಕೂಡ. ಆಗಾಗ್ಗೆ ಜನತಾ ಪರಿವಾರ ಮಧ್ಯಂತರದಲ್ಲಿ ಅಧಿಕಾರದಲ್ಲಿತ್ತು. ಭಾಜಪ ಕೂಡ 2 ಅವಧಿಗೆ ಅಧಿಕಾರದಲ್ಲಿತ್ತು. ಒಮ್ಮೊಮ್ಮೆ ಸಮ್ಮಿಶ್ರ ಸರ್ಕಾರಗಳಲ್ಲೂ ಕೂಡ ಕಾಂಗ್ರೆಸ್ ಪಾಲುದಾರಿಕೆ ಇತ್ತು. ಹೀಗಾಗಿ ರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ಬಡವರೋದ್ಧಾರ ನಡೆದಿರೋ ರಾಜ್ಯ ಅಂತಂದ್ರೆ ಕರ್ನಾಟಕವೇ. ಸೊ ಇವರು ಬಡವರೋದ್ಧಾರ ಜಾಸ್ತಿ ಮಾಡಿದಷ್ಟು
ಇಲ್ಲಿನ ಶಾಸಕರು ಅತಿ ಹೆಚ್ಚು ಶ್ರೀಮಂತರಾಗ್ತಾ ಇರೋದು ಇದೆಂತ ಅನುಲೋಮ ವಿಲೋಮ ಒಂದು ಪ್ರಮಾಣ ನೋಡಿ. ಗಣಿತ ಶಾಸ್ತ್ರಜ್ಞರೇ ವಿವರಿಸಬೇಕು ಅಥವಾ ಸಂಖ್ಯಾಶಾಸ್ತ್ರಜ್ಞರು ಹೇಳಬೇಕು ಯಾವ ರೀತಿ ಬಡತನದ ಪ್ರಮಾಣ ಜಾಸ್ತಿ ಆಗುತ್ತೋ, ಬಡವರ ಪ್ರಮಾಣ ಜಾಸ್ತಿ ಆಗುತ್ತೋ, ಬಡತನದ ನಿರ್ಮೂಲನ ಕಾರ್ಯಕ್ರಮಗಳು ಜಾಸ್ತಿ ಆಗ್ತಾವೋ ಆ ರಾಜ್ಯಗಳಲ್ಲಿ ಅದು ಹೇಗೆ ಶಾಸಕರು ಶ್ರೀಮಂತರಾಗ್ತಾ ಹೋಗ್ತಾರೆ. ಇವತ್ತಿನ ಗ್ಯಾರಂಟಿ ಯೋಜನೆಗಳ ಅಂದಾಜು ಪ್ರಕಾರವೇ ಅಂದ್ರೆ 4,23,00,000 ಕಡು ಬಡವರಿದ್ದಾರೆ ಅಂತಂದ್ಬಿಟ್ಟು ಅವ್ರಿಗೆಲ್ಲ ಫಲಾನುಭವಿಗಳು ಅಂತ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿದೆ. 7 ಕೋಟಿ ಜನಸಂಖ್ಯೆಯ ಪೈಕಿ 4,23,00,000 ಕಡು ಬಡವರಿರೋ ಈ ರಾಜ್ಯದಲ್ಲಿ 4 ಟಾಪ್ 10 ಅತಿ ಶ್ರೀಮಂತ MLಗಳ ಪಟ್ಟಿಯಲ್ಲಿದ್ದಾರೆ. ಅದಷ್ಟೇ ಅಲ್ಲ, ದೇಶದ 88 ಜನ ಶತಕೋಟಿ ವೀರ MLಗಳ ಪೈಕಿ, ಬಿಲಿಯನೇರ್ MLಗಳ ಪೈಕಿ ಅತಿ ಹೆಚ್ಚು ಸಂಖ್ಯೆ, ಅದರಲ್ಲೂ ನಂಬರ್ 1 ಸ್ಥಾನ ಕರ್ನಾಟಕಕ್ಕೆ. 31 ಜನ ಕರ್ನಾಟಕದ MLಗಳೇ. ಕರ್ನಾಟಕದ MLA ಪೈಕಿ ಸಹಜವಾಗಿರೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅತಿ ಶ್ರೀಮಂತ ಬಿಲಿಯನೇರ್ MLA, 1,113 ಕೋಟಿ. ಅವ್ರು ಹೊರತುಪಡಿಸಿದ್ರೆ ಪುಟ್ಟಸ್ವಾಮಿಗೌಡ, ಪ್ರಿಯಾ ಕೃಷ್ಣ, ಬೈರತಿ ಸುರೇಶ್ ಇತ್ಯಾದಿಗಳು. ಈ 31 ಜನ ಬಿಲಿಯನಿಯರ್ MLಗಳ ಪೈಕಿ 19 ಜನ ಕಾಂಗ್ರೆಸ್ಸಿಗರು, 9 ಜನ ಭಾರತೀಯ ಜನತಾ ಪಕ್ಷದವರು, ಒಬ್ರು JDSನವರು, ಅವ್ರು ಯಾರು ಅಲ್ಲ, ಕೇಂದ್ರ ಸಚಿವ ಮತ್ತು JDS ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು, ಮತ್ತು ಇನ್ನಿಬ್ಬರು ಪಕ್ಷೇತರ ಶಾಸಕರು, ಒಬ್ರು ಗಂಗಾವತಿ ಕ್ಷೇತ್ರದ ಜನಾರ್ದನ್ ರೆಡ್ಡಿ, ಮತ್ತೊಬ್ರು ಗೌರಿಬಿದನೂರು ಕ್ಷೇತ್ರದ ಪುಟ್ಟಸ್ವಾಮಿಗೌಡ. ಅಂದ್ರೆ ದೇಶದ ಬಿಲಿಯನಿಯರ್ MLಗಳ ಪೈಕಿ 31 ಸ್ಥಾನಗಳಿರೋ ಕರ್ನಾಟಕವೇ ನಂಬರ್ 1. ಆಂಧ್ರ ಪ್ರದೇಶ 27 ಜನ ಬಿಲಿಯನಿಯರ್ಗಳು, ಮಹಾರಾಷ್ಟ್ರ 18. ನಮ್ಗೆಲ್ಲ ಮುಂಬೈ ಮಹಾನಗರಿಯನ್ನು ನೋಡ್ಬಿಟ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಅತ್ಯಂತ ಶ್ರೀಮಂತ MLಗಳು ಇರ್ಬೇಕು ಅನ್ಕೊಂಡಿದ್ವಿ. ಹಾಗೇನಿಲ್ಲ. ಇವತ್ತು ಸಿಲಿಕಾನ್ ಸಿಟಿ ಅಂತ ಪ್ರಸಿದ್ಧವಾಗಿರೋ ಈ ಬೆಂಗಳೂರು ಕೇಂದ್ರಿತ ರಾಜಕಾರಣದಿಂದಾಗಿ ಕರ್ನಾಟಕದ MLಗಳೇ ಅತಿ ಶ್ರೀಮಂತರಾಗಿದ್ದಾರೆ. ಈ ರೀತಿ ಬಡತನ ನಿವಾರಣಾ ಕಾರ್ಯಕ್ರಮಗಳ ಅವುಗಳ ಪ್ರಚಾರ ಮತ್ತು ಪ್ರಖರತೆ ಜಾಸ್ತಿ ಆದಷ್ಟು MLಗಳೇ ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಗ್ಯಾರಂಟಿ ಯೋಜನೆಗಳ ಪರಿಣಾಮ ಏನೋ ಒಂದು ಅಧ್ಯಯನ ನಡೀತು ಅಂತಂದ್ರೆ, ಎಷ್ಟು ಜನ ಈ ಈ 2023ರಿಂದ ಈಚೆ ಎಷ್ಟು ಜನ ಬಡತನದ ರೇಖೆಯಿಂದ ಮೇಲಕ್ಕೆ ಬಂದ್ರು ಅಂತ ಬಹುಶಃ 2028ರಲ್ಲಿ ಒಂದು ಫಲಿತಾಂಶ ಹೊರಗೆ ಬರಬೇಕು ಅಂತ ಕಾಣುತ್ತೆ. ಇದು ಕರ್ನಾಟಕದ ಹೆಗ್ಗಳಿಕೆಯೋ ಅಥವಾ ವಿಪರ್ಯಾಸವೋ? ದೇಶದ ಅತಿ ಶ್ರೀಮಂತ ರಾಜಕಾರಣಿಗಳೆಲ್ಲ ಕರ್ನಾಟಕದವರೇ. ಕರ್ನಾಟಕ ದೇಶದ ಅತ್ಯಂತ ಕಡು ಸಾಲಗಾರರೆಲ್ಲ ಕರ್ನಾಟಕದ MLಗಳೇ. ಕರ್ನಾಟಕದ MLA ಇವತ್ತು ಸರಾಸರಿ ಮಾರುಕಟ್ಟೆ ಮೌಲ್ಯ 63 ಕೋಟಿ ಅಂತಂದ್ರೆ ನಮ್ಮ ಶಾಸಕರುಗಳೆಲ್ಲ ಆತ್ಮವಿಮರ್ಶೆ ಮಾಡ್ಕೋಬೇಕು. ಅದೇ 5 ವರ್ಷಕ್ಕೆ ಒಮ್ಮೆ ನಾವು ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧಿಸಿದಾಗ್ಲೆಲ್ಲ ಚುನಾವಣಾ ಆಯೋಗಕ್ಕೆ ಸಲ್ಲಿಸುವ ಅಫಿಡವಿಟ್ಗಳನ್ನು ಆಧರಿಸ್ಬಿಟ್ಟು ಈ ಅಕ್ಕಿ ಸಂಖ್ಯೆಗಳು ಹೊರಗೆ ಬರ್ತಾ ಇವೆ. ಸೊ ಘೋಷಿತ ಆಸ್ತಿ ಮೌಲ್ಯ ಮತ್ತು ಪ್ರಮಾಣವೇ ಈ ಪರಿಯಾಗಿದ್ರೆ ಅಘೋಷಿತ ಆಸ್ತಿ ಮತ್ತು ಆದಾಯ ಮೌಲ್ಯ ಎಷ್ಟಿರ್ಬೇಕು ಅಂತ ಜನಸಾಮಾನ್ಯರು ತಮಗೆ ತೋಚದಂತೆ ಅಂದಾಜು ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ತಮಗೆ ತೋಚದಂತೆ ಲೆಕ್ಕಾಚಾರ ಹಾಕ್ಲಿಕ್ಕೆ ಒಂದು ಅವಕಾಶ ಇದೆ. ಇದೆಲ್ಲವೂ ಕೂಡ ಬಡವರು ಈ ರಾಜಕೀಯ ಪಕ್ಷಗಳು ಮತ್ತು ನಾಯಕರಿಗೆ ಮತ ಕೊಟ್ಟು ಗೆಲ್ಲಿಸ್ತಾ ಇದ್ದಾರೆ. ನಮ್ಮನ್ನು ಉದ್ಧಾರ ಮಾಡ್ತಾರೆ, ನಮಗೆ ಈ ಗ್ಯಾರಂಟಿ ಕೊಡ್ತಾರೆ, ಆ ಗ್ಯಾರಂಟಿ ಕೊಡ್ತಾರೆ, ಉಚಿತವಾಗಿ ವಿದ್ಯುತ್ ಕೊಡ್ತಾರೆ, ಉಚಿತವಾಗಿ ಬಸ್ ಸಂಚಾರ ಕೊಡ್ತಾರೆ, ಉಚಿತವಾಗಿ ಅಕ್ಕಿ ಕೊಡ್ತಾರೆ, ಜೊತೆಗೆ ನೇರವಾಗಿ ನಗದು ಹಣ ಕೂಡ ವರ್ಗಾವಣೆ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ನಮಗೆಲ್ಲ ಇಷ್ಟೊಂದು ಸಹಾಯ ಮಾಡ್ತಿರೋ ಮಹಾಪುರುಷರು ಅವ್ರು ಶ್ರೀಮಂತರು ಆದ್ರೆ ನಾವ್ ಯಾಕೆ ಹೊಟ್ಟೆ ಕಿಚ್ಕೊಳ್ಬೇಕಲ್ವಾ? ಯಾಕಂದ್ರೆ ನಮ್ಮ ರಾಜಕಾರಣಿಗಳು ಶ್ರೀಮಂತರಾದಷ್ಟು ಸರ್ಕಾರ ಬಡವಾದ್ರೂ ಪರವಾಗಿಲ್ಲ, ಬಡವರ ಉದ್ಧಾರ ಜಾಸ್ತಿ ಆಗುತ್ತೆ ಅಂತ ಕಾಣುತ್ತೆ. ಇದು ತುಂಬಾ ವ್ಯಂಗ್ಯ ವಿಡಂಬನೆ ಅಂತ ಅನಿಸ್ಬೋದು. ಆದ್ರೆ ಇದು ಪ್ರತ್ಯಕ್ಷ ಕ್ಷೇತ್ರವಾರು ಅಧ್ಯಯನವನ್ನು ಆಧರಿಸಿದ ಒಂದು ಸಮೀಕ್ಷೆ ನೀಡಿರುವ ಅಂಕಿ ಅಂಶಗಳನ್ನು ಆಧರಿಸ್ಬಿಟ್ಟು ಈ ವಿಷಯವನ್ನ ತಮ್ಮೆದುರಿಗೆ ನಿರೂಪಿಸ್ತಾ ಇದ್ದೇವೆ. ಅಂದ್ರೆ ಇಂಥ ರಾಜ್ಯಗಳಲ್ಲಿ ಭ್ರಷ್ಟಾಚಾರದ ಪ್ರಮಾಣ ಎಷ್ಟು, ರಾಜಕೀಯ ಭ್ರಷ್ಟಾಚಾರ, ಅಧಿಕಾರಶಾಹಿಯ ಭ್ರಷ್ಟಾಚಾರ, ಒಟ್ಟಾರೆ ಇಡೀ ವ್ಯವಸ್ಥೆಯಲ್ಲಿ ನೈತಿಕತೆಯ ಪ್ರಮಾಣ ಎಷ್ಟು ಅನ್ನೋ ಅಧ್ಯಯನ ನಡೆಸಬೇಕಾಗಿದೆ. ಯಾವ ರಾಜ್ಯದಲ್ಲಿ ಅತಿ ಕನಿಷ್ಠ ಪ್ರಮಾಣದ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತಾ ಇದೆ, ಯಾವ ಪಕ್ಷದ ಸರ್ಕಾರ ಅತ್ಯಂತ ಕನಿಷ್ಠ ಪ್ರಮಾಣದ ಭ್ರಷ್ಟಾಚಾರದ ಮೂಲಕ ದಕ್ಷ ಆಡಳಿತ ಕೊಡ್ತಾ ಇದೆ? ಕರ್ನಾಟಕದ ಯಾವುದೇ ರಾಜಕೀಯ ಪಕ್ಷ ಕೂಡ ಇವತ್ತು ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತೇವೆ ಅನ್ನೋ ಗ್ಯಾರಂಟಿನ ಯಾರೂ ಕೊಡ್ತಾ ಇಲ್ಲ. ಬಡವರಿಗೆ ಇನ್ನಷ್ಟು ಮೇಲ್ನೋಟಕ್ಕೆ ಸಹಾಯ ಅಂತ ಕಾಣುವಂತ ಯೋಜನೆಗಳು ಪ್ರಕಟಿಸ್ತಾ ಹೋಗ್ತಾರೆ ಹೊರತು ನಾವು ಖಂಡಿತವಾಗಿಯೂ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತೀವಿ ಅನ್ನೋ ಗ್ಯಾರಂಟಿಯನ್ನು ಯಾರೂ ಕೊಡ್ತಾ ಇಲ್ಲ. ಸೊ 5 ವರ್ಷಗಳೊಮ್ಮೆ ಈ ಕಳೆದ 20 ವರ್ಷಗಳಲ್ಲಿ ನಮ್ಮ ಕೆಲವು
ಅತಿ ಪ್ರಸಿದ್ಧ ನಾಯಕರುಗಳ ಆಸ್ತಿ ಆದಾಯ ಮೌಲ್ಯವನ್ನ ತಾವೇನೋ ಪರೀಕ್ಷೆ ಮಾಡಿದ್ರೆ, ಅದ್ರ ಬಗ್ಗೆ ಹಿನ್ನೋಟ ಬೀರಿದ್ರೆ ತಮ್ಗೆಲ್ಲ ಆಘಾತ ಕಾದಿರುತ್ತೆ. ಹೇಗೆ ಚುನಾವಣೆಯಿಂದ 5-5 ವರ್ಷಕ್ಕೊಮ್ಮೆ ಕನಿಷ್ಠ 25 ಕೋಟಿ ಆಸ್ತಿ ಮೌಲ್ಯ ಜಾಸ್ತಿ ಆಗ್ತಾ ಬಂದಿರೋದು ಅನೇಕ ರಾಜಕಾರಣಿಗಳು ಸಲ್ಲಿಸಿರುವ ಅಫಿಡವಿಟ್ಗಳಲ್ಲಿ ಮುಕ್ತವಾಗಿ ಗೊತ್ತಾಗುತ್ತೆ. ಇವತ್ತು ಹೇಗೂ ಮಾಹಿತಿ ಹಕ್ಕು ಕಾಯ್ದೆ ಲಭ್ಯವಿರೋದ್ರಿಂದ ಕಾಂಗ್ರೆಸ್ನವರು ಈ ದೇಶಕ್ಕೆ ಕೊಟ್ಟರು, UPA ಸರ್ಕಾರ ಮಾಹಿತಿ ಹಕ್ಕು ಕಾಯ್ದೆ ಕೊಟ್ಟ ಮೇಲೆ ಇವೆಲ್ಲ ಅಂಕಿ ಸಂಖ್ಯೆಗಳು ಸುಲಭವಾಗಿ ಯಾರ ಕೈಗಾದ್ರೂ ಸಿಗುತ್ತೆ. ಪತ್ರಕರ್ತರೇ ತನಿಖಾ ವರದಿ ಮಾಡ್ಬೇಕಾಗಿಲ್ಲ. ಏನೇ ಇರ್ಲಿ, ಇಂಥ ಸಮೀಕ್ಷೆಗಳು ನಮ್ಮ ಜನಶಕ್ತಿಯನ್ನೇ ಎಚ್ಚರಗೊಳಿಸ್ತಾ ಇರಲಿ. ನಾವು ಹಾಕುವ ಮತಗಳಿಂದಾಗಿ ನಾವು ಗೆಲ್ಲಿಸಿದ ಅಭ್ಯರ್ಥಿಗಳು ಶ್ರೀಮಂತರಾಗ್ತಿದ್ದಾರೆ ಹೊರತು ನಾವು ಹಿಂದೆ ಎಲ್ಲಿದ್ವು ಅಲ್ಲೇ ಇದ್ದೇವೆ. ಚುನಾವಣೆಯಿಂದ ಚುನಾವಣೆಗೆ ಎಲ್ಲಿದ್ವು ಅಲ್ಲೇ ಇರ್ತವೆ. ಇವ್ರುಗಳು ಮಾತ್ರ ಶ್ರೀಮಂತರಾಗ್ತಾ ಹೋಗ್ತಾರೆ. ಅದರಿಂದಾಗಿನೇ ರಾಜಕಾರಣಿಗಳಿಗೆ ಇವತ್ತು ಅವರ ಮಕ್ಕಳಿಗೂ ಕೂಡ ರಾಜಕಾರಣವೇ ಅತ್ಯಂತ ಆಕರ್ಷಕ ಉದ್ಯೋಗ, ಉದ್ದಿಮೆ, ಕೈಗಾರಿಕೆ ಅಂತ ಅನಿಸ್ಬಿಟ್ಟಿದ್ದಾರೆ. ರಾಜಕಾರಣಿಗಳ ಮಕ್ಕಳು ಎಲ್ರೂ ಕೂಡ ತಾನು ತಮ್ಮ ಅಪ್ಪನ ತರ MLA ಆಗ್ಬೇಕು, MP ಆಗ್ಬೇಕು, ಮಂತ್ರಿ ಆಗ್ಬೇಕು ಅಂತ ಹಂಬಲಿಸೋದು ಬಹುಶಃ ಇದೇ ಕಾರಣಕ್ಕಾಗಿ ಅಂತ ಕಾಣ್ತಾರೆ. ಇದು ಕೇವಲ ಕರ್ನಾಟಕದ ಒಂದು ದುರಂತ ಅಲ್ಲ, ಇಡೀ ರಾಷ್ಟ್ರದ ಪ್ರಜಾಪ್ರಭುತ್ವದ ಅತ್ಯಂತ ವ್ಯಂಗ್ಯ ವಿಡಂಬನೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.